ನನ್ಗೆ ಗೊತ್ತು ಮಗ, ನನಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಒಬ್ಬ ಕಾಮನ್ ಎಂಪ್ಲಾಯ್ ಆಗಿ ಆಫೀಸಲ್ಲಿ ಕೂತ್ಕೊಳ್ಳೋದು ಅಂತಂದ್ರೆ ನಿನ್ ಕ್ಯಾರೆಕ್ಟರ್ ಸೂಟ್ ಆಗಲ್ಲ. ನೀನ್ ಯಾರು? ಆಫೀಸ್ ಬಿಟ್ಟಾಕೋ, ಮನೆಯವ್ರ ಜೊತೆ ಒಂದು 3-4 ದಿನ ಇರ್ಬೋದು, ಇಲ್ಲೇ ಉಳ್ಕೊಳ್ಳೋದು ಇಂಪಾಸಿಬಲ್ ಅಲ್ಲ. ಲೈಫ್ ಲಾಂಗ್ ಇಲ್ಲೇ ಇರಕ್ಕಾಗತ್ತಾ? ನೀನ್ ಯಾರು? ಹಾಗಂತ ಯಾರು ನಿನ್ನ ತಾತನ ಮೇಲೆ ಪ್ರೀತಿ ಇಲ್ಲ ಅಂತ ಏನು ಅನ್ಕೊಳ್ಳಲ್ಲ. ಫ್ಯಾಮಿಲಿ ಮೇಲೆ ಪ್ರೀತಿ ಇದೆ, ಆಫೀಸ್ ಜವಾಬ್ದಾರಿ ಇದೆ. ಈಗೇನ್ ಸ್ಕ್ಯಾಮ್ ನಡೀತಾ ಇದೆಯೋ ಅದನ್ನೆಲ್ಲ ಕಂಡು ಹಿಡಿಬೇಕು ಅನ್ನೋ ಕರ್ತವ್ಯನೂ ನಿನ್ ಮೇಲೇನೆ ಇದೆ. ಹಾಗಂತ ಇಲ್ಲೇ ಇರಕ್ಕಾಗತ್ತಾ? ಅಲ್ಲ, ನೀನ್ ಯಾರು ಅಂತ ಪದೇ ಪದೇ ನೀನ್ ಯಾರು ಅಂತ ಹೇಳ್ತಿರ್ಬೇಡ ಮರೆ. ಮೊದ್ಲೇ ಇಲ್ಲ ನನ್ನ ತಲೆ ಕೆಟ್ಟೋಗ್ತಿದೆ. ಕೆಡತಪ್ಪ, ಕೆಡತ್ತೆ. ಅಲ್ಲ, ನಿನ್ನಂತವನಿಗೆ ತಲೆ ಕೆಡತ್ತೆ ಅಂತಂದ್ರೆ ಲೆಕ್ಕ ಹಾಕೋ. ಅದರ ಮಧ್ಯ ಈ ಡಬ್ಬ ಬೇರೆ. ಬಾಕ್ಸ್ ವಿಷಯಕ್ಕೆ ಬರ್ಬೇಡ ನೀನು. ಇದೊಂದು ಡಬ್ಬಕ್ಕೋಸ್ಕರ ಎಷ್ಟು ಅಂಗಡಿ ಹತ್ತು ಇಳ್ತಿದ್ದೀನಿ ಅಂತ ಗೊತ್ತಾ ನಿಂಗೆ? ನಾನು ಇದ್ನಲ್ಲಪ್ಪ ನಿನ್ ಜೊತೆ. ನನ್ನ ಎಫರ್ಟ್ಸ್ ಇಲ್ಲಿ ಯಾರಿಗೂ ಗೊತ್ತಾಗೋದೇ ಇಲ್ಲ. ಕಳ್ಳ, ಕೊನೆಗೂ ಯಾಕೆ ಅಪ್ಸೆಟ್ ಆಗಿದ್ದಾನೆ ಅನ್ನೋದು ಗೊತ್ತಾಯ್ತು. ಸ್ಕೂಲ್ ಬುಕ್ ತರ ಇದಕ್ಕೂ ಬೈಂಡಿಂಗ್ ಹಾಕಿದ್ಯಾ ತಾತ? ಇದ್ರ ಕವರ್ ಯಾವತ್ತೂ ತೆಗಿಯಲ್ವಾ? ನನ್ನಲ್ಲ, ನಿಮ್ಮ ಅಜ್ಜಿನ ಕೇಳು ಬಂಗಾರಿ. ಅವಳು ವಾಷಿಂಗ್ ಮೆಷಿನ್ ತೆಗಿಯೋದಕ್ಕೂ ವೇಳೆ ಮುಹೂರ್ತ ಎಲ್ಲ ನೋಡ್ತಾಳೆ. ಬರೀ ವಾಷಿಂಗ್ ಮಿಷಿನ್ಗೆ ಅಷ್ಟೇ ಅಲ್ಲ, ರಾಕೆಟ್ ಹಾರಿಸ್ಬೇಕಾದ್ರೂ ಇಂಜಿನಿಯರ್ಗಳು ವೇಳೆ ಮುಹೂರ್ತ ಎಲ್ಲ ನೋಡ್ತಾರೆ. ವೇಳೆ ಮುಹೂರ್ತ ಅಂದ್ರೆ ಒಳ್ಳೆ ಸಮಯದಲ್ಲಿ ಕವರ್ ತೆಗೆದ್ರೆ ವಾಷಿಂಗ್ ಮಿಷಿನು ತುಂಬಾ ದಿನ ಬಾಳ್ಕೆ ಬರುತ್ತೆ. ಓ ಹೌದಾ? ಅದು ಅಲ್ಲದೆ ಅಂಗಡಿಯವನು ಅದೇನೋ ಸ್ಟ್ಯಾಂಡ್ ತಂದು ಜೋಡಿಸ್ಬೇಕಂತೆ. ಅವನಿನ್ನೂ ಬಂದೇ ಇಲ್ಲ. ಅವನೇನು ಬರ್ಬೇಕಾಗಿಲ್ಲ, ನಾನೇ ಮಾಡ್ತೀನಿ. ಅಪ್ಪ, ಸದ್ಯ ನೀವೇನು ಮಾಡಬೇಡಿ. ಉಪಯೋಗಿಸಕ್ ಮುಂಚೆ ವಾಷಿಂಗ್ ಮಿಷನ್ನ ರಿಪೇರಿ ಕೊಡ್ಬೇಕಾಗತ್ತಷ್ಟೇ. ನೀನು ನಿಮ್ಮ ಅಜ್ಜಿ ಕಡೆನಾ? ತಾತ, ನೀನ್ ಯಾವಾಗ್ಲೂ ಎಡ್ವರ್ಟ್ ಮಾಡ್ತೀಯ. ಅಜ್ಜಿ ಸರಿಯಾಗಿ ಹೇಳ್ತಿದ್ದಾರೆ. ಜಾಣಿ ಕಣೆ, ಕರೆಕ್ಟ್ ಹೇಳಿ. ನಾಳೆ ಉದ್ಘಾಟನೆ ಮಾಡೋಣ. ಉದ್ಘಾಟನೆ ಅಂದ್ರೆ? ಉದ್ಘಾಟನೆ ಅಲ್ಲ, ಉದ್ಘಾಟನೆ ಅಂದ್ರೆ ಓಪನ್ ಮಾಡೋದು. ಹೇಗಿದ್ರು 2ನೇ ಶನಿವಾರ, ನೀನು ನಿಮ್ಮಮ್ಮ ಇಬ್ರು ಮನೇಲಿ ಇರ್ತೀರಾ, ಅವಾಗ್ಲೇ ಓಪನ್ ಮಾಡೋಣ. ಶನಿವಾರ ನಮ್ಮ ಮನೆ ವಾಷಿಂಗ್ ಮೆಷಿನ್ ಶುಭಾರಂಭ. ಇದೇನೇ ಇದು, ಖಾಲಿ ಮಾಡದೆ ಹಂಗೆ ತಂದಿದೀಯಲ್ಲ? ಇದು ನನ್ ಬಾಕ್ಸ್ ಅಲ್ಲ. ಸೀತಮ್ಮ ನಿಂಗೆ ತಾನೇ ಹಾಕೊಟ್ಟಿದ್ದು. ಇದ್ರಲ್ಲಿ ತಿಂದ್ರೆ ನನ್ ತಿನ್ನೋಂಗೆ ಆಗಲ್ಲ, ಅದಕ್ಕೆ ಬಿಟ್ಟೆ. ಖಾಲಿ ಮಾಡದೇ ಇರೋದಕ್ಕೆ ಇದೆಲ್ಲ ನೆಪ ಅಷ್ಟೇ. ಬಾಕ್ಸ್ ಯಾವ್ದಾದ್ರೆ ಏನು, ಟೇಸ್ಟ್ ಎಲ್ಲ ಒಂದೇ ತಾನೆ. ನನ್ ಬಾಕ್ಸ್ ನನ್ಗೆ ಬೇಕು, ಆಗ ನನ್ ಊಟ ಸೇರೋದು. ನೋಡ್ರಿ ಇವಳನ್ನ. ಸೀಪುಟ, ನಿನಗೆ ಅದೇ ಥರದ್ದೊಂದು ಬಾಕ್ಸ್ ಮಾಡಿಕೊಡ್ಲಾ? ಇದಕ್ಕೇನ್ ಕಡಿಮೆ ಇಲ್ಲ ಅಲ್ಲ. ಬಾ ಈಗ ಮನೆಗೆ, ಅದನ್ನೇ ತಿನ್ನಿಸ್ತೀನಿ ನಿನಗೆ. ಅಪ್ಪ, ನಿಮ್ BP ಟ್ಯಾಬ್ಲೆಟ್ಸ್ ಖಾಲಿ ಆಗಿತ್ತಲ್ಲ, ತಗೋ. ಥ್ಯಾಂಕ್ಸ್ ಕಣಮ್ಮ. ಸೀತಾ, ನೀ ತಂದಿದ್ದು ಒಳ್ಳೇದಾಯ್ತಮ್ಮ. ಅವ್ರು ಮರ್ತೇ ಬಿಟ್ಟಿದ್ರು. ಪರವಾಗಿಲ್ಲಪ್ಪ, ಬಾ. ಬರ್ತೀನಮ್ಮ, ಬರ್ತೀನಪ್ಪ. ಸೀತಾ ತಂದ್ಕೊಟ್ಟಿದ್ದಾಳೆ, ಇನ್ ನೀವ್ ತಿರ್ಗಾ ತರಕ್ ಹೊಟ್ಟೋಗ್ಬೇಡಿ. ಖಾಲಿ ಮಾಡು. ನನ್ ಖಾಲಿ ಮಾಡೋವರೆಗೂ ಇಲ್ಲೇ ನೋಡ್ಕೊಂಡು ಕೂತಿರ್ತೀಯ? ಹೌದು. ಓಹೋ, ಏನು ಓಹೋ ಹೋ ಹೋ ಹೋ? ತಿನ್ನು. ನಿನ್ಗೂ ಇವತ್ತು ನನ್ ಬಾಕ್ಸ್ ಇಲ್ಲ ಅಂತ ಊಟ ಸೇರ್ಲಿಲ್ವಾ? ಹಾಗೇನಿಲ್ಲ, ಮತ್ತೆ ನಾನು ಊಟ ಮಾಡಿಲ್ಲ. ಅದೇ ಯಾಕೆ? ನನ್ಗಂತೂ ಕಾರಣ ಇದೆ. ನೀನ್ ಸುಮ್ನೆ ಬಾಕ್ಸ್ ನ ವಾಪಸ್ ತಂದ್ಬಿಟ್ಯಾ? ನಾನಿದನ್ ಮಾಡಿದ್ರೆ ಅಬ್ಬಬ್ಬಬ್ಬಾ, ನನಗೆ ತುಂಬಾ ಕೆಲಸ ಆಯ್ತು ಕಣೆ. ಕೆಲ್ಸದ ಮಧ್ಯ ನಂಗೆ ತಿನ್ನಕ್ಕಾಗ್ಲಿಲ್ಲ. ಅಯ್ಯಯ್ಯೋ, ಹಾಗಾದ್ರೆ ನನ್ ಫ್ರೆಂಡ್ ಏನ್ ತಿಂದ್ರು ಸೀತಮ್ಮ? ನಾನ್ ಬೇರೆ ಬಾಕ್ಸ್ ಕಳ್ಸಿರ್ಲಿಲ್ಲ.
ಪಾಪ ಏನು ತಿನ್ಲಿಲ್ವಾ? ನಂಗೆ ಗೊತ್ತಿಲ್ಲ. ಹೌದು, ಒಟ್ಟಿಗೆ ಕೆಲಸ ಮಾಡ್ತೀರಾ? ಅವ್ರು ತಿಂದಿಲ್ಲ ಅಂತ ನೋಡ್ಬೇಕಲ್ವಾ ನೀನು? ಹ್ಞೂ, ದಿನ ಯಾರ್ಯಾರು ಏನೇನು ತಿಂತಾರೆ ಅಂತ ನೋಡ್ಕೊಂಡು ಕೂತಿರ್ತೀನಿ. ಬೇಗ ತಿನ್ನು, ನಾನು ಬಾಕ್ಸ್ ತೊಳಿಬೇಕು. ಅನಿ ಪುಟ್ಟ ನನ್ನ ಮಾತು ಕೇಳೋ ಪುಟ್ಟ, ನನ್ನ ಮಾತು ಕೇಳೋ. ಅಲ್ಲ ಈಜಾಡೋದ್ರಿಂದ ನೋಡು ಕೈ ಕಾಲು ಗಟ್ಟಿ ಆಗತ್ತೆ, ಮೈಕ್ ಶಕ್ತಿ ಬರುತ್ತೆ. ಮುದ್ದು ಪುಟ್ಟ, ಈ ಡ್ರೆಸ್ ಅಲ್ಲಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೀಯಾ. ಕೈ ಕಾಲು ಆಡಿಸ್ತಾನೆ ಇರ್ಬೇಕು, ನಂಗೆ ಸುಸ್ತಾಗುತ್ತೆ. ಅನಿ, ಕೋಚ್ ಬಂದು ವೇಟ್ ಮಾಡ್ತಾ ಇದ್ದಾರೆ. ನೀನ್ ಇಲ್ಲಿ ಹಠ ಮಾಡ್ಕೊಂಡು ಕೂತಿದ್ಯಾ? ಪ್ಲೀಸ್ ಮಾಮ್. ನಿನ್ ವಯಸ್ಸಿನ ಮಕ್ಳು ಹೇಗಿರ್ಬೇಕು ಗೊತ್ತಾ? ನೀನ್ ಯಾವಾಗ ನೋಡಿದ್ರು ಜಂಕ್ ತಿನ್ಕೊಂಡು ಆ ದರಿದ್ರ ವಿಡಿಯೋ ಗೇಮ್ಸ್ ಆಡ್ಕೊಂಡು ಕೂತಿರ್ತೀಯ. ನೋಡು, ಹೊಡಿಸ್ಕೋಬೇಡ, ಹೊರಡು. ನಾನು ಹೋಗಲ್ಲ. ಅನಿ, ಅಪ್ಪು, ಆಫೀಸಿಂದ ಇಷ್ಟು ಬೇಗ ಬಂದ್ಬಿಟ್ಟಿಯಾ? ಯಾಚಿಕೆ ಇವತ್ತು ಸ್ವಲ್ಪ ಅರ್ಲಿ. ಏನಂತ ನಮ್ಮ ಹುಡುಗನ್ ಗಲಾಟೆ? ಹೇ, ಯಾಕೋ ಈಗ ಮುಖ ಉದಿಸ್ಕೊಂಡು ಕೂತಿದ್ಯಾ? ಸ್ವಿಮ್ಮಿಂಗ್ ಹೋಗಲ್ಲ ಅಂತ ಹಠಾನ? ಓ ಚಿಕ್ಕಯ್ಯ, ಆವಾಗ್ಲಿಂದ ಹಠ ಮಾಡ್ತಾ ಇದ್ದಾನೆ. ಬರ್ತಾ ಬರ್ತಾ ಯಾರ ಮಾತು ಕೇಳಲ್ಲ ಅಂತಾನೆ. ನನ್ಗಂತೂ ಸಾಕ್ ಆಗೋಗಿದೆ. ಅಕ್ಕ, ಅನಿನ ನಾನ್ ರೆಡಿ ಮಾಡ್ತೀನಿ. ಕೊಡು ರಾಮ್, ತಗೋ ಅನಿ, ಗೂಗಲ್ ಹಾಕೋ. ಬನ್ನಿ ಚಿಕ್ಕಮ್ಮ, ಅದು ಗೂಗಲ್ ಅಲ್ಲ, ಗೋಗಲ್. ಅದೇ ನೋಡು, ನೀನು ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಿಂಗೆ ಇಷ್ಟವಾಗಿರೋ ತಿಂಡಿನ ಸಿದ್ಧಯ್ಯಾಗಿ ಹೇಳಿ ಮಾಡಿಸ್ತೀನಿ, ಓಕೆನಾ? ನಿಜವಾಗ್ಲು ಬಾ. ಅಪ್ಪು, ಚಿಕ್ಕಿ, ಆಫೀಸಲ್ಲೆಲ್ಲ ಓಕೆನಾ? ಎನಿ ಪ್ರಾಬ್ಲಮ್? ಯಾಕೆ ಚಿಕ್ಕಿ? ಇಲ್ಲ, ದಿನ ಲೇಟಾಗಿ ಬರ್ತಾ ಇದ್ದೆ, ಇವತ್ತು ಬೇಗ ಬಂದಿದೆಯಲ್ಲ ಅದಕ್ಕೆ ಕೇಳಿದೆ. ಬೇಗ ಬಂದಿರೋದು ಬೇಗ ಹೊರಡಕ್ಕೆ. ಹೊರಡಕ್ಕ? ಮತ್ತೆ ಆಫೀಸ್ಗೆ ಹೊರಟಿಯಾ? ಆಫೀಸ್ಗಲ್ಲ, ಮತ್ತೆ ಮಲೇಷ್ಯಾಗ ಹೊರಡ್ಬೇಕು ಅಂತ ಹೇಳ್ತಿದ್ದ. ಅನ್ಕೊಂಡೆ ನಿಂಗೆ ಹೆಚ್ಚು ದಿನ ಇಲ್ಲಿರೋದಕ್ಕಾಗಲ್ಲ ಅಂತ. ಯಾಕೋ, ನಿಂಗೆ ಸಾಕಾಯ್ತಾ? ಆಕ್ಚುಲಿ ಚಿಕ್ಕಿ, ಅದು ಇಲ್ಲಿ ನೋಡು, ನಂಗೆ ಅರ್ಥ ಆಗುತ್ತೆ. ನಿನಗೆ ಇಷ್ಟ ಆಗೋ ಅಂತ ಹುಡುಗಿನ ಹುಡುಕಿ ಮದುವೆ ಮಾಡಿಸ್ತೀನಿ ಅಂತ ನನಗೂ ಅನ್ನಿಸ್ತಾ ಇಲ್ಲ. ಮಾವಯ್ಯನಿಗೆ ಮಾತು ಕೊಟ್ಟಿದ್ದೀನಿ, ತಪ್ತಾ ಇದ್ದೀನಿ. ಬಟ್ ಇಟ್ಸ್ ಓಕೆ, ನಾನು ಅವ್ರ ಹತ್ರ ಮಾತಾಡಿ ಅರ್ಥ ಮಾಡಿಸ್ತೀನಿ. ಮಾತಿಗೆ ಮಲೇಷ್ಯಾ ಅಂದೆ, ಬಿಟ್ರೆ ಫ್ಲೈಟೇ ಹತ್ತಿಸ್ಬಿಡ್ತೀರಾ ಅನ್ಸುತ್ತೆ. ಚಿಕ್ಕಿ ಪ್ಲೀಸ್, ತಾತಂಗಿ ವಿಷಯ ಗೊತ್ತಾಗೋದು ಬೇಡ. ನಂಗೆ ಅರ್ಥ ಆಗುತ್ತೆ ಅಪ್ಪು, ಡೋಂಟ್ ವರಿ. ನಾನು ತಾತನ್ಗೆ ನಿನ್ ಬಗ್ಗೆ ಚಾಡಿ ಹೇಳಲ್ಲಪ್ಪ, ಆಯ್ತಾ? ಯಾವುದಕ್ಕೂ ಇವನ್ ಕಮಿಟ್ಮೆಂಟ್ಸ್ ಎಲ್ಲ ನೋಡ್ಕೊಂಡು ಆಮೇಲೆ ತೀರ್ಮಾನ ತಗೊಳ್ಳೋದು ಒಳ್ಳೇದು. ತುಂಬಾ ಕಮಿಟ್ಮೆಂಟ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಪ್ಪು, ನಿಂಗೆ ಆಫೀಸಲ್ಲಿ ತುಂಬ ಕೆಲಸ ಅನಿಸುತ್ತೆ, ಹೋಗಿ ರೆಸ್ಟ್ ಮಾಡಿ. ಶೋರ್ ಚಿಕ್ಕಿ. ಶಭಾಷ್, ಇಷ್ಟು ಬೇಗ ವಾಪಸ್ ಹೋಗ್ತಾನೆ ಅನ್ಕೊಂಡಿರ್ಲಿಲ್ಲ. ವೆರಿ ಗುಡ್. ಬಿಟ್ರೆ ನೀನು ನನ್ನ ಕಳ್ಸೇ ಬಿಡ್ತೀಯ. ಸುಮ್ಮನೆ ಇಲ್ದಿರೋ ಕನ್ಫ್ಯೂಷನ್ಸ್ ಎಲ್ಲ ಕ್ರಿಯೇಟ್ ಮಾಡ್ತೀಯ. ಅಕಸ್ಮಾತ್ ಚಿಕ್ಕಿ ಹೋಗ್ಬಿಟ್ಟು ತಾತ ಹತ್ರ ಎಲ್ಲ ಹೇಳಿದ್ರ
ಹಾಗಾದ್ರೆ ನಿಂಗೆ ನಿಜವಾಗ್ಲೂ ಅಲ್ಲಿ ಹೋಗೋ ಮೂಡ್ ಇರ್ಲಿಲ್ವಾ? ಸುಮ್ಮನೆ ಹೇಳ್ದೇನಪ್ಪ ನೀನು ನನಗೆ? ಲೈ, ನಾನು ಆವಾಗ್ಲಿಂದ ಕೇಳ್ತಾನೆ ಇದ್ದೀನಿ, ನೀನು ನೋಡಿದ್ರೆ ಫೋನ್ ನೋಡ್ತಾ ಇದೆಯಾ? ಪರ್ಸನಲ್ ಮೆಸೇಜಾ? ಆಯ್ತು ಬಿಡ, ಹೊರಗಡೆ ಹೋಗ್ಬಿಡ್ತೀನಿ, ಹುಡ್ಕೋಬೇಡ. ನಿತ್ಯ ಮಾರಾಯ, ಡಾಟ್ ಇಡೋ ಕಡೆ ಎಲ್ಲ ಇಷ್ಟುದ ಸೆಂಟೆನ್ಸ್ ಹೊಡಿಬೇಡ. ಹಾಯ್ ಫ್ರೆಂಡ್, ಇವತ್ತು ನೀನು ಊಟ ಮಾಡಲಿಲ್ವಾ? ಸಾರಿ ಫ್ರೆಂಡ್, ಇವತ್ತು ನಾನು ಲಂಚ್ ಬಾಕ್ಸ್ ಕಳ್ಸೋಕ್ಕಾಗಲಿಲ್ಲ. ನಿನಗೆ ನನ್ನ ಮೇಲೆ ಕೋಪನಾ? ನಾನು ಲಂಚ್ ಬಾಕ್ಸ್ ಕಳ್ಸಿಲ್ಲ ಅಂತ ನಿನ್ನ ಹೆಲಿಕಾಪ್ಟರಲ್ಲಿ ಬಿಟ್ಟು ಹೋಗಲ್ಲ ತಾನೆ? ಸ್ವಿಮ್ಮಿಂಗ್ ಪೂಲ್ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಕೋ, ಆದ್ರೆ ಹೆಲಿಕಾಪ್ಟರ್ ಮಾತ್ರ ಪ್ಲೀಸ್ ಪ್ಲೀಸ್ ಕರ್ಕೊಂಡು ಹೋಗು. ಯಾಕಂದ್ರೆ ನಾನು ಎಷ್ಟು ದಿವಸ ನಿನ್ಗೋಸ್ಕರ ಲಂಚ್ ರೆಡಿ ಮಾಡ್ತಿದ್ದೆ, ಅದನ್ನ ಮರಿಬೇಡ ಪ್ಲೀಸ್ ಪ್ಲೀಸ್. ಇನ್ನೊಂದು ವಾಯ್ಸ್ ನೋಟ್ ಕಳ್ಸಿದಾಳೆ. ಬಾಕ್ಸ್ ಸಿಗೋವರೆಗೂ ನಿನ್ಗೆ ಲಂಚ್ ಕಳ್ಸಕ್ಕೆ ಪರ್ಮಿಷನ್ ಇಲ್ಲ ಫ್ರೆಂಡ್. ನನ್ನ ಹೆಲಿಕಾಪ್ಟರ್ ಅಲ್ಲಿ ಕರ್ಕೊಂಡು ಹೋಗ್ತೀಯ ಅಂತ ಪಿಂಕಿ ಪ್ರಾಮಿಸ್ ಮಾಡ್ತೀಯ, ಕರ್ಕೊಂಡು ಹೋಗ್ತೀಯ ಅಲ್ವಾ ಪ್ಲೀಸ್? ಪಾಪಚ್ಚಿ ಕಣ, ನಾನು ಹೆಲಿಕಾಪ್ಟರ್ ಕರ್ಕೊಂಡು ಹೋಗ್ತೀನಿ ಅಂತ ದಿನಾಗ್ಲೂ ನನಗೆ ಲಂಚ್ ಬಾಕ್ಸ್ ಕಳಿಸ್ತಿದ್ಲು ಅವಳು. ಪಾಪ ಕಣ, ಅವಳಿಗೆ ಗೊತ್ತೇ ಇಲ್ಲ ಇವಾಗ ಆ ಲಂಚ್ ಬಾಕ್ಸ್ ಇಂದಾನೆ ನೀನ್ ದೇಶ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಿದೆ ಅಂತ. ಆಯ್ತಾಯ್ತಪ್ಪ, ಆದ್ರೆ ಒಂದ್ ಮಾತು ಹೇಳ್ತೀನಿ ಕಣ, ನೀನು ಆ ಹೊಸ ಲಂಚ್ ಬಾಕ್ಸ್ ತಗೋಬೇಕಾದ್ರೆ ನನಗೆ ಗೊತ್ತಿತ್ತು ಅವಳ ಲಂಚ್ ಬಾಕ್ಸ್ ತಗೊಳಲ್ಲ ಅಂತ. ಹೇಳತ್ತಾನೆ ಹೇಳಿದ್ನಲ್ಲಪ್ಪ. ಆದ್ರೂ ಇದು ಯಾವ ಲಾಜಿಕ್ ಅಂತಾನೆ ಅರ್ಥ ಆಗ್ತಿಲ್ಲ ಮಗ. ಅಲ್ಲ, ಹೊಸ ಬಾಕ್ಸ್ ಬೇಡ ಅಂದ್ರೆ ಅದನ್ನ ಪೊಲೈಟ್ ಆಗಿ ಹೇಳತ್ತಾನೆ ಬೇಡ ಅಂತ. ಆದಷ್ಟು ಬೇಗ ಬಾಕ್ಸ್ನ ವಾಪಸ್ ಕೊಟ್ಬಿಡೋ. ಅದೇ ಹೇಗೋ ದೋಸ್ತ, ನಿಮ್ ಸೂರ್ಯ ಹತ್ರ ಕೇಳ್ಕೊಡ್ಸ. ಹೆಲಿಕಾಪ್ಟರ್ ರೈಡಿಂಗ್ಗೋಸ್ಕರ ಪರ್ಮಿಷನ್ ಬೇಕಾದ್ರೆ ಕೇಳು, ಅದನ್ನ ಪ್ಲಾನ್ ಮಾಡ್ಬೋದು. ಆದ್ರೆ ಇದು ಕಷ್ಟ, ತುಂಬಾ ಕಷ್ಟ 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 ಕಷ್ಟ. ಹಲೋ ಮೇಡಮ್, ನಿಮ್ಮ ಬಾಸು ಮತ್ತೆ ಮಲೇಷ್ಯಾಗೆ ವಾಪಸ್ ಹೋಗೋ ಮಾತೇನಾದರೂ ನಿಮ್ಮ ಕಿವಿಗೆ ಬಿತ್ತಾ? ಬಾಸ್ ಇವತ್ತು ಬೇಗನೆ ಹೊರಟ್ರು ಮೇಡಮ್. ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ, ಸ್ವಲ್ಪ ಗಡಿಬಿಡಿಲಿದ್ರು. ಹೋಗ್ತಾ ರಾಮ್ನ ಕರ್ಕೊಂಡು ಹೋದ್ರು. ಈ ವಿಚಾರ ನಾನು ನಿಮಗೆ ಫೋನ್ ಮಾಡ್ತೀನಿ. ಸರಿ ಮೇಡಮ್. ಏಯ್, ಫೋನಲ್ಲಿ ಮಾತಾಡ್ತಾ ಇದ್ದೀನಿ, ಕಣ್ ಕಾಣಲ್ವಾ? ನೋಡ್ಕೊಳ್ಳಿ ಇವನ್ನ, ಹೋಗು ನಡಿ. ಏನಂದ? ರಾಮ್ನ ಕರ್ಕೊಂಡು ಹೋದ್ರ? ಓಹ್ ಡ್ಯಾಮ್ ಇಟ್ ಚರಣ್, ಬಾಸ್ ಹೆಸರು ನಾನು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾನೆ. ಹಲೋ ಫ್ರೆಂಡ್, ನೀನ್ ಯಾಕೆ ಫೋನ್ ಮಾಡ್ದೆ? ನಿನ್ ವಾಯ್ಸ್ ನೋಟ್ ಕಳಿಸ್ತಲ್ಲ, ಅದಕ್ಕೆ ಕಾಲ್ ಮಾಡಿದೆ. ಫ್ರೆಂಡ್ ಬೇಗ ಹೇಳು, ಸೀತಮ್ಮ ಬಂದ್ರೆ ಕಷ್ಟ. ಸರಿ, ನಿನಗೆ ನಾನು ಕೊಟ್ಟಿರೋ ಯಾವ ಪ್ರಾಮಿಸ್ನು ಮಿಸ್ ಮಾಡಲ್ಲ, ಸರಿನಾ? ಫ್ರೆಂಡ್, ಅಮ್ಮನ್ ಕೇಳಿಸುತ್ತೆ ಅಂತ ಮೆತ್ತಿಗೆ ಮಾತಾಡ್ತಿದ್ದೀನಿ, ನಿನ್ಗೇನಾಯ್ತು ಫ್ರೆಂಡ್? ಅಲ್ವಾ ಫ್ರೆಂಡ್, ನಿನ್ ಜೊತೆ ಮಾತಾಡ್ತಾ ನಾನು ನಿನ್ ತರನೇ ಮಾತಾಡ್ತಾ ಇದ್ದೀನಿ. ಹೆಲಿಕಾಪ್ಟರ್ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಎರಡಕ್ಕೂ ಕರ್ಕೊಂಡು ಹೋಗ್ತೀನಿ. ಹೌದಾ ಹೌದಾ? ಪ್ರಿಂಕಿ ಪ್ರಾಮಿಸ್ನ ಹೇಗೆ ಬ್ರೇಕ್ ಮಾಡೋಕ್ಕಾಗುತ್ತೆ ಹೇಳು? ಅ ಪ್ರಾಮಿಸ್ ಇಸ್ ಅ ಪ್ರಾಮಿಸ್. ಹಂಗಿದ್ರೆ ನಾಳೆ ನಮ್ಮ ಮನೆಗೆ ಬರ್ತೀಯ ಫ್ರೆಂಡ್? ನಾಳೆನಾ? ನಾಳೆ ನನ್ ರಜಾ, ಮನೆಯಲ್ಲಿ ಫುಲ್ ಬೋರ್ ಆಗುತ್ತೆ. ಸೀತಮ್ಮನು ಫುಲ್ ಡೇ ಮನೆಯಲ್ಲೇ ಇರ್ತಾಳೆ, ಸಿಕ್ಕಾಪಟ್ಟೆ ಹೋಮ್ವರ್ಕ್ ಮಾಡಿಸ್ತಾಳೆ. ಪ್ಲೀಸ್ ಬರ್ತೀಯಾ? ಸಿಹಿ ಸಿಹಿ, ಸೀತಮ್ಮ ಕರೀತಿದ್ದಾಳೆ, ನಾಳೆ ಬಾ. ಬಾಯ್. ಓಕೆ ಬಾಯ್. ಬಂದ ಸೀತಮ್ಮ? ಎಲ್ಲೇ ಹೋಗಿದ್ದೆ? ಶ್ರೇಯಾಸ್ ಕರ್ತಿದ್ದ, ಹೋಮ್ವರ್ಕ್ ಅಲ್ಲಿ ಡೌಟ್ ಇದೆ ಅಂತ ಹೇಳಿ. ಫಸ್ಟ್ ನಿನ್ನ ಹೋಮ್ವರ್ಕ್ನ ನೀನು ಸರಿಯಾಗಿ ಮಾಡು. ಓಕೆ ಸೀತಮ್ಮ.
ಯಾರು? ಡೆಲಿವರಿ ಮ್ಯಾಮ್. ನಾನೇನು ಆರ್ಡರ್ ಮಾಡಿರ್ಲಿಲ್ವಲ್ಲ. ಬಟ್ ಏನ್ ಮಾಡ್ಲಿ ಮೇಡಮ್, ನಾನಂತೂ ಡೆಲಿವರಿ ಮಾಡಕ್ ಬಂದ್ಬಿಟ್ಟಿದ್ದೀನಲ್ಲ. ಯಾರು ನೀವು? ಭೂಮಿ, ನನ್ ಯಾರು ಅಂತ ಅನ್ಕೊಂಬಿಟ್ಟೆ. ಬಾ ಒಳಗೆ. ಹೇಗಿತ್ತು ಸರ್ಪ್ರೈಸ್? ಹೇಗಿದೀಯಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಅರೆ ಭೂಮಿ ಟೀಚರ್. BHOOMI B capital. ಕರೆಕ್ಟ್. ಮತ್ತೆ ನೀನು? My name is Sihi. SIHI. Yes capital. ಎಕ್ಸಾಕ್ಟ್ಲಿ. ನೀನ್ ಹೇಳ್ಕೊಟ್ಟಿದ್ದು ಇನ್ನ ಮರ್ತಿಲ್ಲ. ಹೋದೆಲ್ಲ ಎಸ್ ಕ್ಯಾಪಿಟಲ್ ಅಂತಿರ್ತಾಳೆ. ಜಾಣ ಮರಿ. ನಾವಂದ್ರೆ ಸುಮ್ಮನೆನಾ? ಬರಕ್ಕಿಂತ ಮುಂಚೆ ಒಂದು ಫೋನ್ ಮಾಡ್ಬೇಕು ತಾನೆ? ಫೋನ್ ಮಾಡ್ಕೊಂಡು ಬಂದ್ರೆ ಸರ್ಪ್ರೈಸ್ ಹೇಗಾಗುತ್ತೆ ಹೇಳು? ನೀನು ಯಾವ ಫ್ರೆಂಡ್ಸ್ ಗ್ರೂಪಲ್ಲೂ ಇಲ್ಲ, ಯಾರ ಜೊತೆ ಟಚ್ಚಲ್ಲೂ ಇಲ್ಲ. ಹುಡ್ಕೊಂಡು ಬರ್ದೆ ಇನ್ನೇನು ಮಾಡ್ತೀನಿ ಹೇಳು? ತಗೋ. ಏನಾಯ್ತಲ್ಲ, ಇದ್ಯಾಕೆ ತರಕ್ ಹೋದೆ? ನನ್ನ ಫ್ರೆಂಡನ್ನ ಸ್ಪೆಷಲ್ ಆಗಿ ಇನ್ವೈಟ್ ಮಾಡಕ್ ಬಂದೆ. ಇನ್ವೈಟಾ? ಮದ್ವೆ ಆಗ್ತಿದ್ದೀನಿ. ಭೂಮಿ, ನಿಜವಾಗ್ಲೂನಾ? ಓಹ್, ಸೋ ಸ್ವೀಟ್, ಥ್ಯಾಂಕ್ ಯು. ನನಗೆ ದೊಡ್ಡ ಸರ್ಪ್ರೈಸು. ನನಗೂ ಸರ್ಪ್ರೈಸ್. ಯಾರೇ ಹುಡುಗ? ಗೌತಮ್. ಗೌತಮ್ ದಿವಾನ್ ತಾನೆ? ಅದೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರೇ ಅಲ್ವಾ? ಅವ್ರು ನಿನ್ನ ಜೀವನದಲ್ಲಿ ಬಂದಿರೋದು ನನಗೆ ತುಂಬ ಖುಷಿ ಇದೆ ಕಣೆ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು. ಅವ್ರನ್ನ ಮದುವೆ ಆಗೋಕ್ಕೆ ಎಷ್ಟು ಜನ ಹುಡುಗಿರು ಕನ್ಸು ಕಾಣ್ತಿರ್ತಾರೋ ಏನೋ ಗೊತ್ತಾ? ನೀನು ನಗ್ತಿರೋದು ನೋಡೋಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಹೀಗೆ ಯಾವಾಗಲೂ ನಗ್ತಾ ಇರು. ಪರಿಸ್ಥಿತಿ ಕಲಿಸಿದ ಪಾಠ ಇದೊಂಥರ ಹಚ್ಚೆ ಹಾಕಿಸ್ಕೊಂಡ ಹಾಗೆ, ಬೇಕು ಬಿಡದೆ ಇದ್ರೂ ಜೊತೆಲೇ ಇರುತ್ತೆ. ಆಗದೆಲ್ಲ ಒಳ್ಳೇದಕ್ಕೆ ಕಣೆ. ಇಷ್ಟು ವರ್ಷ ನೀನು ಕಾದಿದ್ದಕ್ಕೆ ಒಳ್ಳೆ ಸಂಬಂಧ ಬಂದಿದೆ. ಮನೆಯವ್ರ ಖುಷಿಗೋಸ್ಕರ, ಜೀವನಗೋಸ್ಕರ ನಾನು ಈ ಅಡ್ಜಸ್ಟ್ಮೆಂಟ್ ಮ್ಯಾರೇಜ್ ಮಾಡ್ಕೋತಿದ್ದೀನಿ ಅಂತ ನಿನಗೆ ಹೇಗೆ ಹೇಳಿ ಸೀತಾ? ಭೂಮಿ, ಅಯ್ಯೋ ಓಕೆ ಯಾ ಗುಡ್. ಆದರೆ ನಿನ್ನ ಕಣ್ಣೆ ಬೇರೆ ಏನೋ ಹೇಳ್ತಾ ಇದೆ. ಹಳೇದೆಲ್ಲ ನೆನಪಾಯ್ತಷ್ಟೆ. ಚೆನ್ನಾಗಿತ್ತಲ್ಲ ಆಗ? ಎಲ್ಲರೂ ಸಿಗ್ತಿದ್ವಿ, ಊಟದ ಜೊತೆ ಮನಸ್ಸಿನ ಭಾವನೆನೂ ಹಂಚ್ಕೋತಿದ್ವಿ. ಆದರೆ ಈಗ ಮಾತು ಮನಸ್ಸು ಎರಡಕ್ಕೂ ಪರದೆ ಬಿದ್ದುಬಿಟ್ಟಿದೆ. ಸಿಗೋದೇ ಅಪರೂಪ ಹೋಗಿದೆ. ಎಲ್ರಿಗೂ ಅವ್ರವ್ರದ್ದೇ ಜೀವನ ಇರುತ್ತೆ. ಸರಿ, ನಿನ್ನ ಜೀವನದ ಬಗ್ಗೆ ನೀನೇನು ನಿರ್ಧಾರ ಮಾಡ್ಕೊಂಡಿದ್ಯಾ? ಯಾವ ನಿರ್ಧಾರ? ನನ್ನ ನಿರ್ಧಾರ ಯಾವತ್ತೂ ಬದಲಾಗಲ್ಲ ಕಣೆ. ನನ್ನ ಜೀವನದಲ್ಲಿ ಆಗಿದ್ದಕ್ಕೆಲ್ಲ ನಂದೇ ತಪ್ಪು ಅನ್ನೋ ಥರ ಜನ ನನ್ನ ನೋಡ್ತಾರಲ್ಲ, ಅದು ನಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ನಾನು ಸರಿ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಹೋಗಲ್ಲ. ಸರಿ ತಪ್ಪು ಅನ್ನೋದು ಅವರವ್ರ ದೃಷ್ಟಿಗೆ ಸೀತಾ. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ಸಿಹಿ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ಯಾ? ನಾವು ಹೇಗಿದ್ದೀವೋ ಹಾಗೆ ಚೆನ್ನಾಗಿದ್ದೀವಿ. ನನ್ನ ಜೀವನದಲ್ಲಿ ನಾನೇ ಬೇಲಿ ಹಾಕೊಂಡಿದ್ದೀನಿ, ಅದನ್ನು ದಾಟೋ ಯೋಚನೆ ಮಾಡಿಲ್ಲ. ನನಗೆ ಅರ್ಥ ಆಗುತ್ತೆ. ಆದರೆ ಏನು ಗೊತ್ತಾ, ಕಣ್ಣು ಎದುರಿಗೆ ಇರೋದನ್ನ ಮೆದ್ಲಿಂದಾನೇ ಯೋಚನೆ ಮಾಡಬೇಡ. ನಿನ್ನ ಮನಸ್ಸಿಗೂ ಯೋಚನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡು. ಆಗ ಪ್ರೀತಿ ಅನ್ನೋದು ನಿನಗೆ ಅರಿವಾಗುತ್ತೆ. ಶುರು ಆಯ್ತಾ ಉಪದೇಶ? ಏನು ಮಾಡಲಿ, ಪ್ರೊಫೆಷನೇ ಅದಲ್ವಾ. ಇಲ್ಲಿ ನೋಡು, ನೀನಂಥ ಒಳ್ಳೆ ಮನಸ್ಸಿರೋಳಿಗೆ ಎಲ್ಲ ಒಳ್ಳೇದೇ ಆಗಬೇಕು. ಖಂಡಿತ ಆಗುತ್ತೆ. ಥ್ಯಾಂಕ್ ಯು. ನೀನು ಸಿಹಿ ಯಾವ ಎಕ್ಸ್ಕ್ಯೂಸ್ ಇಲ್ಲದೆ ಮದುವೆಗೆ ಬರಬೇಕು. ಓಕೆ? ಶೋರ್. ಎಸ್ ಕ್ಯಾಪಿಟಲ್. ಅಮ್ಮನ ಕರ್ಕೊಂಡು ಬರಬೇಕು. 100% B capital. ಹೊಡ್ತೀನಿ. ಊಟ ಮಾಡ್ಕೊಂಡು ಹೋಗು, ಹುರುಳಿಕಾಳು ಸಾರು ಮಾಡಿದ್ದೀನಿ. ಟೆಂಪ್ಟಿಂಗ್, ಬಟ್ ಮದುವೆ ತುಂಬ ಕೆಲಸ ಇದೆ. ಇನ್ನೊಂದಿನ ಬರ್ತೀನಿ.
ಮದ್ವೆ ಆದ್ಮೇಲೆ ಇಬ್ರು ಒಟ್ಟಿಗೆ ಬರ್ಬೇಕು ಆಯ್ತಾ? ಬಾಯ್. ನಾಳೆ ನಮ್ಮ ಮನೆಗೆ ಬರ್ತೀಯ ಫ್ರೆಂಡ್? ಮುಖ್ಯ ಮಲ್ಕೋ ಪುಟ್ಟ ಮಲ್ಕೋ. ಸಿದ್ದಮ್ಮ ಬೆಳಗಾಯ್ತಾ? ಇವತ್ತು ನನಗೆ ರಜಾ ಕಣೆ, ಮಲ್ಕೋ. ನನ್ನ ನಿದ್ದೆ ಬರ್ತಿಲ್ಲ. ಇವತ್ತು ಸಂಡೇ ನನಗೆ ಸ್ಕೂಲ್ ಇಲ್ಲ, ಮಲ್ಕೋ ಸ್ವಲ್ಪ ಹೊತ್ತು. ನನ್ನ ನಿದ್ದೆ ಬರ್ತಿಲ್ಲ. ಗುಡ್ ಮಾರ್ನಿಂಗ್ ಸಿದ್ದಮ್ಮ. ಸ್ಕೂಲ್ ಇದ್ದಾಗ ಶಂಕ ಊದಿದ್ರೆ ಎದಳಲ್ಲ, ಇವತ್ತು ಯುದ್ಧಕ್ಕೆ ಹೊರಟಂಗೆ ಎದ್ಬಿಟ್ಟಿದ್ಯಾ. ಇವತ್ತಾದ್ರೂ ಆರಾಮಾಗಿ ಕೆಲಸ ಮಾಡೋಣ ಅನ್ಕೊಂಡೆ. ನೀನ್ ಮಾಡು ಸಿದ್ದಮ್ಮ, ನಾನು ಬೇಡ ಅನ್ನ. ಇನ್ನೊಂದು ಮನ್ನಾರ್ ಮಲ್ಕೋಬೋದಿತ್ತು ತಾನೆ, ಯಾಕೆ ಎಷ್ಟು ಬೇಗ ಎದ್ದೆ? ನಿದ್ದೆ ತುಂಬಾ ಇಂಪಾರ್ಟೆಂಟ್ ಗೊತ್ತಾ? ಇದನ್ನ ಸೋಮವಾರ ಹೇಳು ಸಿದ್ದಮ್ಮ. ಹೇಳ್ತೀನಿ. ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ, ನೀನೇನ್ ಕೆಲಸ ಮಾಡು. ಬರ್ತಾರಾ ಬರಲ್ವಾ? ಬರ್ತಾರಾ ಬರಲ್ವಾ? ಬರ್ತಾರಾ ಬರ್ತಾರೆ. ಯೇ